ಸ್ಯಾಂಡಲ್ವುಡ್ ಅಲ್ಲಿ ಜನ್ಮ ಅನ್ನೋ ಚಿತ್ರ ಸೆಟ್ಟೇರಿತ್ತು. ಆದರೆ ಈ ಚಿತ್ರದ ಬಗ್ಗೆ ಹೆಚ್ಚು ಡೀಟೇಲ್ಸ್ ಅಂತೂ ಇರಲಿಲ್ಲ. ಈಗ 2.5 ವರ್ಷ ಆದಮೇಲೆ ಚಿತ್ರ ಅಂತೂ ಕ್ಲೈಮ್ಯಾಕ್ಸ್ ಅಂತ ರೀಚ್ ಆಗಿದೆ. ಚಿತ್ರತಂಡ ಈ ಕ್ಲೈಮ್ಯಾಕ್ಸ್ ಸೀನಿನ 3 ದಿನ ಶೂಟ್ ಮಾಡ್ತು. ಚಿತ್ರಕ್ಕಾಗಿ ಒಂದು ರಿಸ್ಕಿ ಫೈಟ್ ಕೂಡ ಇದೆ. ಅದರ ಸ್ಟಂಟ್ಸ್ನ ಕೊರಿಯೋಗ್ರಾಫ್ ಮಾಡಿದ್ದು ಕೌರವ ವೆಂಕಟೇಶ್ ಅವರು. ಹಾಗಾದ್ರೆ ಈ ಫೈಟ್ನ ಝಲಕ್ಸ್ ನಿಮಗಾಗಿ. ಇದು ಜನ್ಮ ಚಿತ್ರದ ಫೈಟ್. ಅಂತಿಂತ ಫೈಟ್ ಅಲ್ಲ, ರಿಯಲ್ ಫೈಟ್. ಅಕ್ಕಪಕ್ಕ ಫೈರ್, ಎದುರುಗಡೆ ಫೈಟರ್, ಕೈಯಲ್ಲಿ ಮಚ್ಚು, ಮನದಲ್ಲಿ ಕಿಚ್ಚು. ಹೌದು, ನಾಯಕ ಸಂತೋಷ್ ಇಲ್ಲಿ ಈ ತರಹದ ಫೈಟ್ ಮಾಡಿದ್ದಾರೆ. ಸೀರಿಯಸ್ ಸೀಕ್ವೆನ್ಸ್ ಇದು ಅಂಡ್ ಮೋರ್ ಓವರ್ ಇಟ್ಸ್ ವೆರಿ ಸೀರಿಯಸ್ ಫೈಟ್. ಕ್ಲೈಮ್ಯಾಕ್ಸ್ ಫೈಟ್ ಆದ್ದರಿಂದ ಸ್ವಲ್ಪ ಸೀರಿಯಸ್ ಆಗಿದೆ. ಇದರಲ್ಲಿ ನಾನು ನನಗೆ ಅಂತ ಯಾವ ಡುಪ್ಪು ಏನು ನಾನು ಅಂಥದ್ದು ಮಾಡಿಲ್ಲ. ಇಟ್ಸ್ ಮೈ ಓನ್ ಫೈಟ್. ಎವ್ರಿಥಿಂಗ್ ಮಾಸ್ ಹೇಳ್ದಂಗೆ ನಾನೆಲ್ಲ ಮಾಡ್ತಾಯಿದ್ದೀನಿ. ಕೌರವ್ ವೆಂಕಟೇಶ್ ಶರ್ಮಾಸ್ತು ಮಾಡ್ತಿದ್ದಾರೆ ಇದನ್ನೆಲ್ಲ. ಜನ್ಮ 2.5 ವರ್ಷದ ಹಿಂದೆ ಸೆಟ್ಟೇರಿತ್ತು. ಅದೇನಕ್ಕೆ ಡಿಲೇ ಆಯ್ತೋ ಗೊತ್ತಿಲ್ಲ. ಈಗಷ್ಟೇ ಮತ್ತೆ ಸದ್ದಿಲ್ಲದೆ ಶೂಟಿಂಗ್ ಶುರು ಮಾಡಿದೆ. ಬಹುತೇಕ ಕ್ಲೈಮ್ಯಾಕ್ಸ್ ಮುಗಿಸಿದೆ. ಬೆಂಗಳೂರಲ್ಲಿ ನಡೆದ ಒಂದು ಲೈವ್ ಇನ್ಸಿಡೆಂಟು, ಆ ಇನ್ಸಿಡೆಂಟಲ್ಲಿ ಈ ಘಟನೆ ನಡೀತಾ ಇದೆ. ಆ ಇನ್ಸಿಡೆಂಟ್ನ ರೀಕ್ರಿಯೇಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ಸ್ವಲ್ಪ ಅವತ್ತು ನಡೆದ ಫೈರು ಗಲಾಟೆ ಅದೆಲ್ಲ ರೀಕ್ರಿಯೇಟ್ ಮಾಡಿ ಸ್ವಲ್ಪ ರಿಸ್ಕ್ ತೊಗೋಬೇಕಾಗುತ್ತೆ. ಜನ್ಮ ಮತ್ತು ಕೆಂಪ ಎರಡೂ ಸಂತೋಷ್ ತಂದೆ ಆನೇಕಲ್ ಬಾಲರಾಜ್ ನಿರ್ಮಾಣದ ಚಿತ್ರಗಳೇ. ಜನ್ಮ ಈಗಷ್ಟೇ ಕ್ಲೈಮ್ಯಾಕ್ಸ್ ಹಂತ ತಲುಪಿದೆ. ತೆರೆಗೆ ಯಾವಾಗ ಬರುತ್ತೋ ನೋಡ್ಬೇಕು. ರೇವಣ್ ಪಿ ಜೇವೂರ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್ 24/7.